ಜೈಲಲ್ಲಿ ಫ್ರೆಂಡ್ಶಿಪ್ ರಿಲೀಸ್ ಆದಮೇಲೆ ಚೈನ್ ಸ್ನ್ಯಾಚ್ ಗಿರಿನಗರದಲ್ಲಿ ಲಾಂಗ್ ಬೀಸಿ ಸರಗಳವು ಮಾಡಿ ಪರಾರಿಯಾಗಿದ್ದಾರೆ. ಸರಗಳ್ಳರ ಮಚ್ಚಿನೇಟಿಗೆ ಕಟ್ ಆಗಿದ್ದ ಮಹಿಳೆಯ ಕೈ ಬೆರಳು ಒಂದೇ ರಾತ್ರಿಯಲ್ಲಿ 5 ಕಡೆ ಸರಗಳವು ಮಾಡಿದ್ದವ ಈಗ ಲಾಕ್ ಆಗಿದ್ದಾನೆ. ಸರಗಳ್ಳ ಪ್ರವೀಣ್ ಬಂಧನ ಆಗಿದೆ. ಯೋಗಾನಂದ್ಗೆ ತಲಾಶ್ ಶುರುವಾಗಿದೆ. ಜೈಲಿನಲ್ಲಿದ್ರು ಅಲ್ಲಿ ಫ್ರೆಂಡ್ಶಿಪ್ ಆಯಿತು. ಹೊರಗಡೆ ಬಂದ ಮೇಲೆ ಒಟ್ಟಿಗೆ ಕೂತು ಮಾತುಕತೆ ಆಡಿ ಚೈನ್ ಸ್ನ್ಯಾಚ್ ಮಾಡೋಕ್ಕೆ ಇಳಿದಿದ್ರು. ಗಿರಿನಗರದಲ್ಲಿ ಆದಂಥ ಘಟನೆ ಒಂದೇ ದಿನ ರಾತ್ರಿ 5 ಕಡೆ ಸರಗಳ್ಳತನ ಮಾಡಿದ್ರು. ಸರಗಳ್ಳ ಪ್ರವೀಣ್ನನ್ನು ಈಗ ಪೊಲೀಸರು ಬಂಧಿಸಿದ್ದಾರೆ. ಯೋಗಾನಂದ್ಗಾಗಿ ತಲಾಶ್ ಶುರು ಮಾಡಿದ್ದಾರೆ. ಬೈಕ್ ಓಡಿಸ್ತಾ ಇದ್ದ ಪ್ರವೀಣ್ನ ಬಂಧಿಸಿದ್ದಾರೆ ಪೊಲೀಸರು. ಲಾಂಗ್ ತೋರಿಸಿದಂಥ ಯೋಗಾನಂದ್ಗಾಗಿ ಹುಡುಕಾಟ ಆರಂಭ ಆಗಿದೆ. ಈಗ ಒಬ್ಬ ಲಾಕ್ ಆಗಿದ್ದಾನೆ. ಇಬ್ಬರ ಪೈಕಿ ಗಿರಿನಗರದಲ್ಲಿ ಗಣೇಶೋತ್ಸವದ ವಾದ್ಯಗೋಷ್ಠಿಯನ್ನು ನೋಡಿಕೊಂಡು ಮನೆಗೆ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಂಗ್ ತೋರಿಸಿ ಮಹಿಳೆಯರನ್ನ ಬೆದರಿಸಿ ಕತ್ತಲ್ಲಿ ಇದ್ದಂಥ ಚೈನ್ನ ಕಿತ್ಕೊಂಡು ಎಸ್ಕೇಪ್ ಆಗಿದ್ರು ಇವರು. ಈಗ ಅದರಲ್ಲಿ ಇಬ್ಬರ ಪೈಕಿ ಒಬ್ಬ ಲಾಕ್ ಆಗಿದ್ದಾನೆ. ಸರಗಳ್ಳತನದ ಆರೋಪಿ ಪ್ರವೀಣ್ ಬಂಧನ ಆಗಿದೆ. ಯೋಗಾನಂದ್ಗಾಗಿ ತಲಾಶ್ ಶುರು ಮಾಡಿದ್ದಾರೆ ಗಿರಿನಗರ ಪೊಲೀಸರು. ಗಿರಿನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಲಾಂಗ್ ಬೀಸಿ ಸರಗಳ್ಳವನ್ನು ಮಾಡ್ತಾ ಇದ್ರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೋಡಿ, ಈಗ ಇಬ್ಬರು ಸರಗಳ್ಳರ ಪೈಕಿ ಒಬ್ಬನನ್ನ ಪೊಲೀಸರು ಲಾಕ್ ಮಾಡಿದ್ದಾರೆ, ಇನ್ನೊಬ್ಬನಿಗಾಗಿ ಬಲೆ ಬೀಸಿರುವಂತದ್ದು. ಶಿವಕುಮಾರ್, ಮಧುಸೂದನ್, ಸೆಪ್ಟೆಂಬರ್ 14ನೇ ತಾರೀಕು ಅಂದ್ರೆ ಗಣೇಶ ಹಬ್ಬ ಕಳೆದು ಒಂದು ವಾರ ನಂತರದಲ್ಲಿ ನಡೆದಿರುವಂತಹ ಘಟನೆ. ಆರೋಪಿಗಳು ಇಬ್ರು ಕೂಡ ಅಂದ್ರೆ ಒಂದೇ ದಿನ ಸುಮಾರು 5-6 ಕಡೆಗಳಲ್ಲಿ ಸರಗಳು ಮಾಡುವಂಥದ್ದು. ಬೆಂಗಳೂರಿನ ಕೋಣನಕುಂಟೆ, ಗಿರಿನಗರ ಹಾಗೂ ಹನುಮಂತನಗರ ಸುತ್ತಮುತ್ತಲ ಆರೋಪಿಗಳು ಕೈಚಳಕವನ್ನು ತೋರಿಸಿರುವಂಥದ್ದು. ಪಲ್ಸರ್ ಬೈಕ್ ನಲ್ಲಿ ಬಂದಂತ ಇಬ್ಬರು ಆರೋಪಿಗಳು ಮೊದಲಿಗೆ ಏರಿಯಾವನ್ನ ರೌಂಡ್ಸ್ ಮಾಡ್ತಾರೆ. ಜೊತೆಗೆ ಒಬ್ಬಂಟಿಯಾಗಿ ಬರುವಂತ ಮಹಿಳೆಯರು, ಜೊತೆಗೆ ಯಾರೆಲ್ಲ ಒಂಟಿಯಾಗಿ ಮಹಿಳೆಯರು ಬರ್ತಾರೆ ಅವರನ್ನ ಟಾರ್ಗೆಟ್ ಅನ್ನ ಮಾಡ್ತಾರೆ. ಬಂದು ಮೊದಲಿಗೆ ಒಂದ್ 2-3 ರೌಂಡ್ ಏರಿಯಾವನ್ನ ಅಬ್ಸರ್ವ್ ಮಾಡ್ತಾರೆ. ಜೊತೆಗೆ ಎಸ್ಕೇಪ್ ಆಗುವಂತ ಸಂದರ್ಭದಲ್ಲಿ ಯಾರು ಕೂಡ ಪ್ರತಿರೋಧ ತೋರದೇ ಇರುವಂತ ಜಾಗಗಳನ್ನ ಗುರುತಿಸ್ಕೊಳ್ಳುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಬಂದಂತವ್ರು ಏಕಾಏಕಿ ಆರೋಪಿ ಪ್ರವೀಣ ಬೈಕ್ ಅನ್ನ ಡ್ರೈವ್ ಮಾಡಿದ್ರೆ, ಮತ್ತೊಬ್ಬ ಆರೋಪಿ ಯೋಗಾನಂದನಿದ್ದಾನೆ. ಈತ ನೇರವಾಗಿ ಬಂದು ಮಚ್ಚನ್ನ ತೋರಿಸಿ ಮಹಿಳೆಯರ ಕುತ್ತಿಗೆಯಲ್ಲಿದ್ದಂತ ಚಿನ್ನಾಭರಣವನ್ನ ಕೇಳುವಂಥದ್ದು. ಒಂದ್ ವೇಳೆ ಪ್ರತಿರೋಧವನ್ನ ತೋರಿಸಿದ್ರೆ ಅವ್ರ ಮೇಲೆ ಡೆಡ್ಲಿಯಾಗಿ ಅಟ್ಯಾಕ್ ಅನ್ನ ಮಾಡುವಂಥದ್ದು. ಇದೇ ರೀತಿಯಾಗಿ ಸೆಪ್ಟೆಂಬರ್ 14ನೇ ತಾರೀಕು ರಾತ್ರಿ ಗಿರಿನಗರದಲ್ಲಿ ಲಕ್ಷ್ಮಿ ಎಂಬಾಕೆ ಗಣೇಶ ಉತ್ಸವದ ಆರ್ಕೆಸ್ಟ್ರಾವನ್ನ ನೋಡ್ಕೊಂಡು ವಾಪಸ್ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಅವ್ರ ಮೇಲೆ ಅಟ್ಯಾಕ್ ಅನ್ನ ಮಾಡ್ತಾರೆ. ಈ ವೇಳೆ ಇಬ್ಬರು ಮಹಿಳೆಯರ ಪೈಕಿ ಓರ್ವ ಮಹಿಳೆ ಆರೋಪಿ ಯಾವಾಗ ಮಾರಕಾಸ್ತ್ರವನ್ನ ತೋರಿಸ್ತಾನೆ ಆಗ ಅವ್ರ ಕುತ್ತಿಗೆಯಲ್ಲಿದ್ದಂತ ಸರವನ್ನ ಕೊಟ್ರೆ, ಮತ್ತೊಬ್ಬರು ಪ್ರತಿರೋಧ ತೋರಿದ್ರೆ ಅವ್ರ ಮೇಲೆ ಲಾಂಗನ್ನ ಬಿಸಿರ್ತಾನೆ. ಸದ್ಯ ಘಟನೆ ಸಂಬಂಧಪಟ್ಟಂತೆ ಗಿರಿನಗರ ಪೊಲೀಸ್ ಹೆಸರನ್ನ ದಾಖಲು ಮಾಡಿಕೊಂಡು ಇಬ್ಬರು ಆರೋಪಿಗಳ ಪೈಕಿ ಓರ್ವನನ್ನ ಅರೆಸ್ಟ್ ಮಾಡಿರುವಂತದ್ದು. ಧನ್ಯವಾದ ಶಿವಕುಮಾರ್ ನಿಮ್ಮ ಮಾಹಿತಿಗೆ.